ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕಿಚ್ಚ ಸುದೀಪ್, ನಿಮ್ಮೆಲ್ಲರ ಫೇವ್ರೆಟ್ ಮ್ಯಾಕ್ಸಿಮಮ್ ಮಾಸ್ ಹೀರೋ ಕಿಚ್ಚ ಸುದೀಪ್ ಅವರು ಒಂದು ಒಳ್ಳೆಯ ಪತ್ರವನ್ನು ಅಥವಾ ಒಂದು ಒಳ್ಳೆಯ ಟ್ವೀಟನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಇನ್ನೇನು ಕೇವಲ ಒಂದೇ ವಾರದಲ್ಲಿ ಮುಗಿದೋಗ್ತಾ ಇದೆ. ಅವರು ತುಂಬ ಇಷ್ಟಪಡೋ ಅವರ ಪ್ರೀತಿಯ ಒಂದು ಶೋ ಅಂತ ಹೇಳಿದ್ರೆ ಬಿಗ್ ಬಾಸ್. ಚಿಕ್ಕ ಮಗು ಥರ ಅದನ್ನು ಪೋಷಣೆ ಮಾಡಿಕೊಂಡು ಪ್ರೀತಿಸಿ ತುಂಬ ಎತ್ತರ ಮಟ್ಟಕ್ಕೆ ಬೆಳೆಸಿರೋಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಸುದೀಪ್ ಸರ್ ಅವರು. ಸೊ ಈ ಬಿಗ್ ಬಾಸ್ ಏನು ಇವತ್ತಿಗೆ ಒಂದು ಈ ಮಟ್ಟವನ್ನು ರೀಚ್ ಆಗಿದೆ ಅಲ್ವಾ, ಅದೆಲ್ಲದಕ್ಕೂ ಕಾರಣ ಸುದೀಪ್ ಸರ್ ಅವರೇ. ನಾವೇನು ಬಿಗ್ ಬಾಸ್ ಕಂಟೆಸ್ಟೆಂಟು, ಬಿಗ್ ಬಾಸ್ ಗೆದ್ದಿರೋದು, ಬಿಗ್ ಬಾಸ್ ಅಂತ ಮಾತಾಡ್ತೀವಲ್ಲ, ಸುದೀಪ್ ಸರ್ ಮುಂದೆ ಬಿಗ್ ಬಾಸ್ ಏನೂ ಅಲ್ಲ. ಸೊ ನೀವೆಲ್ಲರೂ ಬಂದು ವೀಕೆಂಡ್ ಆದ ತಕ್ಷಣ ಕುತ್ಕೊಂಡು ಆ ಗತ್ತು, ಆ ಗಾಂಭೀರ್ಯ, ಆ ಕ್ಲಾಸು, ಆ ಮಾಸು, ಆ ಕಾಮಿಡಿ, ಆ ಲುಕ್ಕು ಪ್ರತಿಯೊಂದನ್ನು ಕಾಯ್ತಾ ಕುತ್ಕೊಂಡು ವಾರ ಪೂರ್ತಿ ಮುಗಿದ್ರೆ ಸಾಕು, ಬೇಗ ಕಿಚ್ಚ ಸರ್ ಬರಲಿ ಅಂತ ಕಾಯ್ಕೊಂಡು ಕೂತಿರ್ತೀವಿ. ಸೊ ಅಂತಹ ಒಂದು ಶೋ ಅವರಿಂದನೇ ಇಷ್ಟರ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯವಾದಂತಹ ಒಂದು ಶೋ ಇದು. ಸೊ ಬಟ್ ಇವ್ರು ಬಿಟ್ಟೋಗ್ತಾ ಇರೋದು ತುಂಬಾ ಬೇಜಾರಾಗ್ತಾ ಇದೆ. ಹಾಗಾಗಿ ನಮಗೆ ಈ ಥರ ಬೇಜಾರಾಗಿರಬೇಕಾದ್ರೆ ಅವರ ಪ್ರೀತಿಯ ಶೋ ಇದು, ತುಂಬ ಇಷ್ಟಪಟ್ಟು ಬೆಳೆಸಿದಂತಹ ಶೋ ಇದು, ಅವ್ರಿಗಿನ್ನೆಷ್ಟು ಬೇಜಾರಾಗಿರ್ಬೇಡ ಅಲ್ವಾ. ಸೊ ಹಾಗಾಗಿ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ನೋಡ್ಕೊಂಡು ಬರೋಣ ಬನ್ನಿ. ಬಿಗ್ ಬಾಸ್ ಈಸ್ ಅ ಸ್ಮೂತ್ ಅಂಡ್ ಐ ಹ್ಯಾವ್ ಎಂಜಾಯ್ಡ್ ಫ್ರಮ್ ಪಾಸ್ಟ್ 11 ಸೀಸನ್. ತುಂಬ ಸ್ಮೂತಾಗಿ ನಡ್ಕೊಂಬಂತು ಬಿಗ್ ಬಾಸು. 11 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. 11 ಸೀಸನ್ಸ್ ಮುಗಿದೋಗಿದೆ ಆಲ್ಮೋಸ್ಟ್. 11 ವರ್ಷ ಅಲ್ಲ, ಜಾಸ್ತಿನೇ ಆಗಿದೆ. ಬಟ್ 11 ಸೀಸನ್ಸ್ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ಅಷ್ಟೊಂದು ಸ್ಮೂತಾಗಿ ಇದು ಒಂದು ಪ್ರೋಸೆಸ್ ನಡೆದೋಯ್ತು ಇಷ್ಟು ವರ್ಷಗಳಲ್ಲಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಯು ಹ್ಯಾವ್ ಶೋನ್ಡ್. ಅಂದರೆ ಎಲ್ರಿಗೂ ಧನ್ಯವಾದಗಳು. ತುಂಬ ಪ್ರೀತಿಯಿಂದ ಈ ಶೋನ ನೋಡ್ತಾ ಇದ್ರಿ, ಆರೈಸ್ತಾ ಇದ್ರಿ, ವೋಟ್ಗಳನ್ನ ಮಾಡ್ತಾ ಇದ್ರಿ, ವೀಕೆಂಡ್ ಬರೋದನ್ನೇ ಕಾಯ್ತಾ ಇದ್ರಿ. ಸೊ ಎಲ್ಲ ಜನತೆಗೂ ತುಂಬ ಹೃತ್ಪೂರ್ವಕವಾದ ಹೃದಯಪೂರ್ವಕ ಧನ್ಯವಾದಗಳು. ನೀವೆಲ್ಲರೂ ತುಂಬ ಇಷ್ಟಪಟ್ಟು ನಮ್ಮನ್ನು ನೋಡ್ತಾ ಇದ್ರಿ, ಬಿಗ್ ಬಾಸ್ ಶೋನ ನೋಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಅದಾದಮೇಲೆ ಕಮಿಂಗ್ ಫೈನಲ್ಸ್ ಈಸ್ ಮೈ ಲಾಸ್ಟ್ ಆ್ಯಸ್ ಅ ಹೋಸ್ಟ್. ಅಂದರೆ ಈ ವಾರ ಕೊನೆಯಲ್ಲಿ ಏನು ಸ್ಯಾಟರ್ಡೆ ಸಂಡೇ ಬರುತ್ತಲ್ವ, ಅವರ ಒಂದು ಲೈಫಲ್ಲಿ ಬಿಗ್ ಬಾಸ್ ಅನ್ನೋ ಜರ್ನಿಯಲ್ಲಿ ಈ ಒಂದು ವಾರದ ಸ್ಯಾಟರ್ಡೆ ಸಂಡೇ ಕೊನೆಯಾಗಿರುತ್ತೆ ಆ್ಯಸ್ ಅ ಹೋಸ್ಟ್. ಅಂದರೆ ಅಲ್ಲಿ ಆ ಶೋ ನಡೆಸ್ಕೊಳ್ಳುವಂತಹ ವ್ಯಕ್ತಿ ಆಗಿ ಒಂದು ಶೋನ ಅಂದರೆ ಹೋಸ್ಟಾಗಿ ಇದು ತಮ್ಮ ಕೊನೆಯ ಒಂದು ವೀಕ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ. ಅದಾದಮೇಲೆ ಆ್ಯಂಡ್ ಐ ಹೋಪ್ ಟು ಎಂಟರ್ಟೈನ್ ಯು ಆಲ್ ಇನ್ ಮೈ ಬೆಸ್ಟ್. ಅಂದರೆ ನಾನು ಇದು ಶೋ ಆಗಿ ಇದು ಕೊನೆಯಾಗಿರುತ್ತೆ, ಬಟ್ ನಾನು ಇನ್ನೂ ನಂಬ್ತೀನಿ ಮುಂದೆ ನಾನು ನಿಮ್ಮನ್ನು ಇನ್ನೂ ಎಂಟರ್ಟೈನ್ ಮಾಡ್ತೀನಿ ಮೂವಿಗಳ ಮುಖಾಂತರ. ಸುಮಾರಷ್ಟು ಇನ್ನೂ ಆಪರ್ಚುನಿಟೀಸ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲೂ ಸ್ಟಾಪ್ ಆಗಲ್ಲ. ಸೊ ಬಿಗ್ ಬಾಸ್ ಶೋ ಒಂದು ಮುಗ್ದಿರ್ಬೋದು, ಬಟ್ ಇದನ್ನು ಹೊರತುಪಡಿಸಿ ಇನ್ನೊಂದು ಬೇರೆ ಮೂವಿಗಳ ಮುಖಾಂತರ ನಾನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಇಟ್ಸ್ ಅನ್ ಅನ್ಫಾರ್ಗೆಟಬಲ್ ಜರ್ನಿ. ಡೆಫಿನೆಟ್ಲಿ ಇಟ್ಸ್ ಅನ್ ಅನ್ಫಾರ್ಗೆಟಬಲ್ ಜರ್ನಿ ಸರ್. ಯಾಕಂತ ಹೇಳಿದ್ರೆ ತುಂಬಾ ಇದರಲ್ಲಿ ಮೆಮೊರೀಸ್ ಇದೆ, ತುಂಬಾ ಇದರಲ್ಲಿ ಸ್ವೀಟ್ ಮೆಮೊರೀಸ್ ಇದೆ. ಯಾಕೆ ಅಂತ ಹೇಳಿದರೆ ಇದೇನು ಒಂದು ವಾರದ್ದೋ ಅಥವಾ 10 ದಿನದ್ದೋ ಅಥವಾ 1 ತಿಂಗಳು ಶೋ ಅಲ್ಲ. ಹಿಂಗೆ ಹೋಗಲಿಕ್ಕೆ ಸರಿಸುಮಾರು 11 ಸೀಸನ್ಸು. ಅಂದರೆ ಎಷ್ಟು ತರಹದ ವ್ಯಕ್ತಿತ್ವಗಳನ್ನ ನೋಡಿದ್ದೀರಾ, ಎಷ್ಟು ತರಹದ ವ್ಯಕ್ತಿಗಳನ್ನ, ಅವ್ರ ಕ್ಯಾರೆಕ್ಟರ್ಗಳನ್ನ, ಆ ಶೋನ, ಜಗಳಗಳನ್ನ, ಪ್ರೀತಿನ, ಕೋಪನ, ಕಾಮಿಡಿನ, ಇದನ್ನೆಲ್ಲ ಸಹಿಸ್ಕೊಂಡು ಎಲ್ಲ ರೀತಿಯಲ್ಲೂ ತಾಳ್ಮೆ ತಗೊಂಡು ಈ ಶೋನ 11 ಸೀಸನ್ಸ್ ನಡೆಸ್ಕೊಂಬಂದಿರೋದಿದೆ ಅಲ್ವಾ, ಅದು ಒಂದು ಗ್ರೇಟ್ ಅಚೀವ್ಮೆಂಟ್. ಈ ಮೂವಿನೆಲ್ಲ ಒಂದು ಕಡೆ ತೂಗಿದ್ರೆ ಈ ಬಿಗ್ ಬಾಸೇ ಅನ್ನೋ ಹೋಸ್ಟ್ ಅನ್ನೋದೇ ಒಂದು ಕಡೆ ತೂಗುತ್ತೆ. ಅಷ್ಟು ಎತ್ತರ ಮಟ್ಟಕ್ಕೆ ನೀವು ತೊಗೊಂಡೋಗಿದ್ದೀರಾ. ಅಷ್ಟೊಂದು ನಿಮ್ಮ ಹೋಲ್ ಹಾರ್ಟ್ ಏನು ಎಫರ್ಟ್ ಇದೆಯೋ ಅಷ್ಟೊಂದು ಎಫರ್ಟ್ಸ್ನ ನಿಮ್ಮ ಬೆಸ್ಟ್ಗಿಂತ ಬೆಸ್ಟ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರನೇ ಕಲರ್ಸ್ ಕನ್ನಡ ಇವತ್ತು ಇಷ್ಟರ ಮಟ್ಟಿಗೆ ಎತ್ತರಕ್ಕಿರೋದು. ಈ ಶೋ ಆಗಿರ್ಬೋದು, ಈ ಒಂದು ಸೀಸನ್ಗಳಾಗಿರ್ಬೋದು, ಪ್ರತಿಯೊಬ್ಬರೂ ನಿಮ್ಮನ್ನು ನೆನೆಸ್ಕೊಳ್ತಾರೆ. ನಿಮ್ಮಿಂದ ಕಲ್ತಿರೋ ಪಾಠ ತುಂಬಾ ಇದೆ. ಆ್ಯಸ್ ಅ ಕಂಟೆಸ್ಟೆಂಟ್ಗಳಾಗಿರ್ಬೋದು, ನಾವು ಜನರುಗಳಾಗಿರ್ಬೋದು, ನಾವು ಯೋಚನೆ ಮಾಡೋ ರೀತಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬಾ ಬದಲಾಗಿದೆ. ಸೊ ಇದು ನಿಜವಾಗ್ಲೂ ನಿಮಗೆ ಮಾತ್ರ ಮರೆಯೋಕ್ಕಾಗ್ದಿರೋ ಕ್ಷಣ ಅಲ್ಲ, ನಮಗೂ ಕೂಡ ಮರೆಯೋಕ್ಕಾಗ್ದಿರೋ ಕ್ಷಣ. ನಮಗೆ ನೆನೆಸ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಯಾರು ನೆಕ್ಸ್ಟ್ ಬರ್ತಾರೆ, ಹೇಗೆ ಈ ಶೋನ ನಡೆಸ್ಕೊಡ್ತಾರೆ, ನಿಮ್ಮ ಜಾಗವನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಹೇಗೆ ನಾವು ಇನ್ನೊಬ್ಬರನ್ನ ವೆಲ್ಕಮ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ.
ನೆಕ್ಸ್ಟು ಐ ಆಮ್ ಗ್ಲ್ಯಾಡ್ ಟು ಹ್ಯಾವ್ ಹ್ಯಾಂಡಲ್ಡ್ ಇಟ್ ಟು ಮೈ ಬೆಸ್ಟ್ ಅಂತ ಬರೆದಿದ್ದಾರೆ. ಅಂದರೆ ನನಗೆ ತುಂಬ ಖುಷಿ ಇದೆ, ನಾನು ಏನಿಷ್ಟು ವರ್ಷಗಳು ಹ್ಯಾಂಡಲ್ ಮಾಡಿದ್ದೀನಲ್ವ, ನನಗೆ ನಾನು ಬೆಸ್ಟ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ ಅದರಲ್ಲಿ. ಸೊ ನಿಜವಾಗ್ಲೂ ಅವ್ರು ಬೆಸ್ಟ್ ಏನು ದಿ ಬೆಸ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೂಪರಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಇಲ್ಲಾಂದರೆ ಈ ಥರ ಡಿಫ್ರೆಂಟ್ ವ್ಯಕ್ತಿತ್ವಗಳನ್ನ ನಾವು ಯಾರೋ ಒಬ್ಬರು ಜಗಳ ಆಡಿದ್ರೇ, ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗಳು ಜಗಳ ಆಡಿದ್ರೇ ನಾವು ಇಲ್ಲಿ ಕುತ್ಕೊಂಡಿರೋರು ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಹಾಗೆ ಇಷ್ಟೊಂದು ತಲೆಗಳನ್ನ, ಇಷ್ಟೊಂದು ಜನಗಳನ್ನ ಹ್ಯಾಂಡ್ಲ್ ಮಾಡಿರೋ ನೀವು ನಿಜವಾಗ್ಲೂ ಗ್ರೇಟ್. ಸಖತ್ತಾಗಿ ಹ್ಯಾಂಡ್ಲ್ ಮಾಡಿರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಅಷ್ಟು ಒಂದು ಸಾಮಾನ್ಯವಾದ ಮಾತಲ್ಲ. ಇಡೀ ಕರ್ನಾಟಕದ ಜನತೆ ಮಾತ್ರ ನೋಡಲ್ಲ, ಪ್ರಪಂಚದಲ್ಲಿ ಮೂಲೆ ಮೂಲೆಯಿಂದ ನೋಡೋವಂಥ ಶೋ. ಯಾರು ಯಾವ ರೀತಿ ಯೋಚನೆ ಮಾಡ್ತಾರೆ, ಹೇಗೆ ಯೋಚನೆ ಮಾಡ್ತಾರೆ, ಪ್ರತಿಯೊಂದು ಆ್ಯಂಗಲಲ್ಲೂ ಯೋಚನೆ ಮಾಡಿ ನೀವು ಹೋಸ್ಟ್ ಮಾಡೋದಿದೆಯಲ್ವಾ, ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಮತ್ತು ಆ ಥರ ಹೋಸ್ಟಿಂಗ್ ನಮ್ಮ ಕನ್ನಡದಲ್ಲಿ ಯಾರಿಗಾದ್ರೂ ಇದೆ ಅಂದರೆ ಅದು ನನಗೆ ಗೊತ್ತಿಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗಿದೆ ಅನ್ನೋದು ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ. ಸೊ ಥ್ಯಾಂಕ್ ಯು ಕಲರ್ಸ್ ಕನ್ನಡ ಅಂತ ಬರ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ನಿಮಗೂ ಕೂಡ. ಸೊ ಈ ಒಂದು ದೊಡ್ಡ ಸ್ಥಾನವನ್ನು ತುಂಬಿದ್ದೀರಾ, ಹಾಗೆ ಇದೇ ಒಂದು ಶೋನ ದೊಡ್ಡ ಎತ್ತರ ಮಟ್ಟಕ್ಕೂ ಕೂಡ ಬೆಳೆಸಿದ್ದೀರಾ. ನಿಮಗೂ ನಿಮ್ಮ ಒಂದು ಪ್ರತಿಯೊಂದು ನೆಕ್ಸ್ಟ್ ಮೂಮೆಂಟ್ಗೂ ಎಲ್ಲದಕ್ಕೂ ಒಳ್ಳೆಯದಾಗಲಿ. ಸೊ ಈ ಶೋ ಮುಖಾಂತರ ನಮ್ಮನ್ನು ಎಂಟರ್ಟೈನ್ ಮಾಡಿ ನಮ್ಮನ್ನು ಖುಷಿಪಡಿಸಿದ ನಿಮಗೆ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಇನ್ನೂ ಎತ್ತರ ಮಟ್ಟಕ್ಕೆ ನೀವು ಬೆಳೀತಾ ಹೋಗಿ, ನಿಮ್ಮ ಬರುವಂಥ ಮೂವಿಗಳು ಪ್ರತಿಯೊಂದು ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ಟಾಗಿ ಸಕ್ಸಸ್ ಕಾಣಲಿ ಅಂತ ಆ್ಯಸ್ ಅ ಫ್ಯಾನ್ ನಾವು ಬಯಸ್ತೀವಿ. ಸೊ ತುಂಬ ಧನ್ಯವಾದಗಳು. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ.